ಕಾರವಾರ ತಾಲೂಕಿನ ಕಣಸ್ಗಿರಿಯಲ್ಲಿ ನಿರ್ಮಿತಿ ಕೇಂದ್ರ ಮಾಡಿರುವ ಗೋಶಾಲೆ ಕಾಮಗಾರಿ ಕಳಪೆಯಾಗಿದ್ದು ಇದರಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ವಕ್ತಾರ ಮೋಹನ್ ಗೌಡ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಬಿಜೆಪಿ ಸರ್ಕಾರವು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರದಲ್ಲಿ ಗೋಶಾಲೆ ನಿರ್ಮಿಸಲು ಅನುಮತಿ ನೀಡಿತ್ತು. ಪ್ರತಿ ಗೋಶಾಲೆಗೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿತ್ತು. ಆದರೆ ಮಾಡಿರುವ ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದರು. ಮಾಹಿತಿ ಹಕ್ಕಿನಡಿ ದಾಖಲೆಗಳನ್ನು ತೆಗೆದುಕೊಂಡಾಗ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ಎಲ್ಲ ದಾಖಲೆಗಳು ಸಿಕ್ಕಿದ್ದು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಿರ್ಮಿತಿ ಕೇಂದ್ರ ಕಾಮಗಾರಿ ಮುಗಿಸಿದ ಮೇಲೆ ತಾಂತ್ರಿಕ ಅನುಮೋದನೆ ಪಡೆದಿದೆ. ಬಜೆಟ್ ಪ್ರಕಾರ 50 ಲಕ್ಷ ರೂಪಾಯಿ ಕಾಮಗಾರಿ ಇದ್ದು 38 ಲಕ್ಷ ರೂಪಾಯಿ ಬಿಲ್ಗಳನ್ನು ಮಾತ್ರ ಮಾಹಿತಿ ಹಕ್ಕಿನಡಿ ನೀಡಿದ್ದು ಅದರಲ್ಲೂ ಭ್ರಷ್ಟಾಚಾರ ನಡೆದಿರುವುದು ಬೆಳಕಿಗೆ ಬಂದಿದೆ ಎಂದರು. ಸಾಲಿಡ್ ಕಾಂಕ್ರೀಟ್ ಬ್ಲಾಕ್ಸ್ 5423 ಅವಶ್ಯಕತೆ ಇದೆ ಎಂದು ತೋರಿಸಿದ್ದ 3303 ಕಾಂಕ್ರೀಟ್ ಬ್ಲಾಕ್ಸ್ ಮಾತ್ರ ಹಾಕಲಾಗಿದೆ. ಇನ್ನು 1616 ಕೆಜಿ ಹೆಚ್ಚುವರಿ ಕಬ್ಬಿಣವನ್ನ ಖರೀದಿ ಮಾಡಿರುವ ಬಗ್ಗೆ ಬಿಲ್ನಲ್ಲಿ ನೀಡಲಾಗಿದೆ. ಇದೇ ರೀತಿ ಹಲವು ಬಿಲ್ಗಳನ್ನು ಹೆಚ್ಚುವರಿಯಾಗಿ ಪಡೆಯಲಾಗಿದೆ. ಸುಳ್ಳು ಮಾಹಿತಿಯನ್ನ ನೀಡಲಾಗಿದ್ದು ಪ್ರತ್ಯಕ್ಷವಾಗಿಯೇ ಕಂಡು ಬಂದಿದೆ. ಕಾಮಗಾರಿಗೆ 350 ಸಿಮೆಂಟ್ ಚೀಲ ಮಾತ್ರ ಸಾಕು, ಆದರೆ 675 ಚೀಲ ಸಿಮೆಂಟ್ ಖರೀದಿ ಮಾಡಲಾಗಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸನಾತನ ಧರ್ಮ ಚಾರಿಟೇಬಲ್ ಟ್ರಸ್ಟ್ನ ಸಂದೀಪ್ ಗೋಕರ್ಣ ಮಾತನಾಡಿ, ಕಾರವಾರದಲ್ಲಿ ಗೋಶಾಲೆ ಮಾಡಲಾಗುತ್ತದೆ ಎಂದಾಗ ನಮಗೂ ಖುಷಿ ನೀಡಿತ್ತು. ಗೋಶಾಲೆ ಸರಿಯಾಗಿ ಮಾಡುತ್ತಿಲ್ಲ ಎಂದಾಗ ನಿರ್ಮಿತಿ ಕೇಂದ್ರದ ಅಧಿಕಾರಿ ಕಾರವಾರದ ಜನ ಏನು ಮಾಡುತ್ತಾರೆ ಎಂದು ಅವಮಾನಿಸಿದರು. ಇದಾದ ನಂತರ ಆರ್ಟಿಐ ಮೂಲಕ ದಾಖಲೆ ಕೇಳಿದಾಗ ಅವ್ಯವಹಾರ ನಡೆದಿರುವುದು ತಿಳಿದು ಬಂದಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಯವರಿಗೂ ದೂರು ನೀಡಿದರೂ ಈವರೆಗೆ ಅಧಿಕಾರಿ ವಿರುದ್ಧ ಯಾವ ಕ್ರಮ ಕೈಗೊಂಡಿಲ್ಲ ಎಂದರು. ಈ ಎಲ್ಲ ವಿಷಯಗಳಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಕಾರವಾರದಲ್ಲಿ ಬಹಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರುವಂತೆ ಕಣಸ್ಗಿರಿ ಗ್ರಾಮದ ಸರ್ವೆ ನಂಬರ್ 95ರಲ್ಲಿ ಕಾರವಾರ ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ 2023ರಲ್ಲಿ ಒಂದು ಗೋಶಾಲೆ ನಿರ್ಮಾಣ ಕಾಮಗಾರಿ ಪ್ರಾರಂಭಗೊಂಡಿದೆ. ಈ ಹಿಂದೆ ಭಾರತ ಸರ್ಕಾರ ಇರುವಾಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಗೋಶಾಲೆಗಳ ನಿರ್ಮಾಣ ಆಗಬೇಕು, ಗೋವುಗಳು ರಸ್ತೆಗಳಲ್ಲಿ ಬೀದಿಗಳಲ್ಲಿ ಅನಾಥವಾಗಿ ಅಡ್ಡಾಡ್ಕೊಂಡು ಬೀಳುತ್ತವೆ, ಅದಕ್ಕೊಂದು ಆಶ್ರಯ ಸಿಗಬೇಕು. ಆ ಉದ್ದೇಶಕ್ಕಾಗಿ ಹಿಂದಿನ ಘನ ಸರ್ಕಾರ ಬಹುತಾಂಶ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕುಗಳಲ್ಲಿ ಗೋಶಾಲೆಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಂದು ಗೋಶಾಲೆಗೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಶಾಲೆಗಳನ್ನು ನಿರ್ಮಾಣ ಮಾಡಲಿಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು. ಅದೇ ರೀತಿಯಲ್ಲಿ ಕಾರವಾರದ ಕಣಸ್ಗಿರಿ ಗ್ರಾಮದ ಸರ್ವೆ ನಂಬರ್ 95ರಲ್ಲಿ ಸಹ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗೋಶಾಲೆ ಕಾಮಗಾರಿ ನಿರ್ಮಾಣಗೊಂಡಿದೆ. ಆದರೆ ದುರ್ದೈವ ಅಂತ ಹೇಳಿದ್ರೆ 17 ಜನವರಿ 2023ರಲ್ಲಿ ಪ್ರಾರಂಭ ಆಗಿದೆ. ಆದರೆ ಇದಕ್ಕೆ ಯಾವುದೇ ನಿರ್ಮಿತಿ ಕೇಂದ್ರ ಪ್ರಾರಂಭ ಆಗುವ ಮೊದಲು ಕಾನೂನಿನ ಪ್ರಕಾರ ಟೆಕ್ನಿಕಲ್ ಪರ್ಮಿಷನ್ ಅನ್ನ ನಿರ್ಮಿತಿ ಕೇಂದ್ರದ ಪ್ರಾರಂಭಕ್ಕಿಂತ ಮೊದಲು ತಗೊಳ್ಬೇಕು. ಆದರೆ ನಿರ್ಮಿತಿ ಕೇಂದ್ರದ ಕಾಮಗಾರಿ ಪೂರ್ಣಗೊಂಡ ನಂತರ 22/10/2024ರಲ್ಲಿ ಅಂದ್ರೆ ಕಾಮಗಾರಿ ಪೂರ್ಣ ಆದ ಮೇಲೆ ಇಲ್ಲಿ ಅವರು ತಾಂತ್ರಿಕ ಅನುಮೋದನೆಯನ್ನ ತೆಗೆದುಕೊಂಡಿದ್ದಾರೆ. ಇದರಿಂದ ನಮ್ಮ ಗಮನಕ್ಕೆ ಬರುತ್ತೆ ಇದರಲ್ಲಿ ಎಷ್ಟು ರೀತಿ ಅವ್ಯವಹಾರ ಆಗಿದೆ. ಕೆಲವು ಅಂದ್ರೆ ಈ ಕಾಮಗಾರಿ ಅಂದಾಜು ಪತ್ರಿಕೆ ಪ್ರಕಾರ ಬಜೆಟ್ ಕಾಪಿ ಪ್ರಕಾರ 50 ಲಕ್ಷ ರೂಪಾಯಿಗಳಿದೆ. ಆದರೆ ನಮಗೆ EMV ಬಿಲ್ ಪ್ರಕಾರ ಸುಮಾರು 42,12,000 ರೂಪಾಯಿಗಳ ಅಪೂರ್ಣಗೊಂಡ ಕಾಮಗಾರಿಯ ಮಾಹಿತಿ ಸಿಕ್ಕಿತು. ಆದರೆ ಬಿಲ್ಗಳನ್ನ ಅಭ್ಯಾಸ ಮಾಡಿದಾಗ ನಮಗೆ ಕೇವಲ 38,90,000 ರೂಪಾಯಿಗಳ ಬಿಲ್ಸ್ ಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಕೊಟ್ಟಿರುವ ಬಿಲ್ಸ್ ಗಳಲ್ಲಿ ಬಹಳಷ್ಟು ಅವ್ಯವಹಾರ, ಬಹಳಷ್ಟು ರೀತಿಯಲ್ಲಿ ಸಂಶಯ, ಬಹಳಷ್ಟು ರೀತಿಯಲ್ಲಿ ಗೊಂದಲ, ಬಹಳಷ್ಟು ರೀತಿಯಲ್ಲಿ ಅದರಲ್ಲಿ ಒಂದು ಕರಪ್ಷನ್ ಸಹ ಬಿಲ್ಸ್ ಗಳಲ್ಲಿ ಗಮನಕ್ಕೆ ಬಂದಿದೆ. ಅದನ್ನ ನಾವು ಡೀಟೇಲ್ಸ್ ಆಗಿ ನಾವು ಅದನ್ನು ನೋಡಿ ಫಸ್ಟ್ ನಾವು ಅದನ್ನು ವಿಸಿಟ್ ಮಾಡಿದ್ವಿ. ಸುಮಾರು ವರ್ಷ ಆಯ್ತು. ಈಗ ನಾವು ಊರಲ್ಲೆಲ್ಲ ಆ ಕಡೆ ಎಲ್ಲ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ, ಕೈಕಾಲು ಮುಗಿತಾರೆ, ಏನೇನು ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ತುಂಬಾ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಇದರಲ್ಲಿ ನಂದು ಒಂದು ಸನಾತನ ಬಹುಮತ ಚಾರಿಟೇಬಲ್ ಟ್ರಸ್ಟ್ ಇದೆ, ಅದರಿಂದ ನಾನು ಮಾಡ್ತಾ ಇದ್ದೆ. ಅದು ನಮ್ಮ ಗೆಳೆಯರು ಎಲ್ಲರೂ ಕೂಡಿ ನಾವು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಗೋಶಾಲೆ ಇಲ್ಲ ಇತ್ತು ನಮ್ಮ ಡಿಸ್ಟಿಕಲ್ಲಿ. ನಾವು ಅದು ಕಟ್ತಾ ಇದ್ದೇವಲ್ಲ, ಯಾಕೆ ಲೇಟ್ ಆಗ್ತಾ ಇದೆ ಅಂತ ನಾವು ಒಂದು ದಿವಸ ವಿಸಿಟ್ ಕೊಡ್ತೀವಿ ಕಣಸ್ಗಿರಿ ಗೋಶಾಲೆಗೆ. ವಿಸಿಟ್ ಕೊಟ್ಟಾಗ ಕಾಮಗಾರಿ ಎಲ್ಲ ಸ್ಟಾಪಲ್ಲಿ ಇದೆ. 2022ರಲ್ಲಿ ಎಂಡಲ್ಲಿ ಸ್ಟಾರ್ಟ್ ಆಗಿದೆ. ಇನ್ನೂ ತನಕ ಯಾಕೆ ಆಗಿಲ್ಲ ಅಂತ ಹೇಳಿ ನಾನು ನಿರ್ಮಿತಿ ಕೇಂದ್ರ ಹರ್ಷ ಶೆಟ್ಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದ್ವಿ. ಸ್ವಲ್ಪ ಅವರಿಗೆ ಏನು ಹೇಳಿದೆ, ನಮ್ಮ ಗೋಶಾಲ ಮ್ಯಾಪ್ ಕೊಡಿ ಅಂತ ಹೇಳಿದ್ರು. ಮ್ಯಾಪ್ ಪ್ರಕಾರ ನಿಮ್ದು ಆಗಿದೆಯಾ, ಅದು ಗೋಶಾಲೆ ಪ್ರಕಾರ ಆಗಿಲ್ಲ ಅದು ನನಗೆ ಅಂತ ಹೇಳಿದ್ರು. ಇಷ್ಟು ಹೇಳಿದಕ್ಕೆ ಅವರು ನಮ್ಮ ಜೊತೆಗೆ ಅಗೌರವದಿಂದ ಮಾತಾಡಿದರು. ಅಗೌರವ ಅಂತ ಏನು ಹೇಳಿದ್ರೆ ತುಂಬಾ ಮನಸ್ಸಿಗೆ ನೋವಾಗಬೇಕು ಅಂತ.
ಇಲ್ರಿ ಧಾರವಾಡ ಏನು ಮಾಡ್ತೀರಿ ನೋಡಲ್ರಿ, ಧಾರವಾಡ ಏನು ಮಾಡ್ತಾರೆ ನೋಡೋದು, ನಾನು ಕೊಡಲ್ಲ, ನಿಮ್ಗೆ ಏನು ಮಾಡ್ತೀನಿ ಅಂತ. ಆಯ್ತು ಸರ್, ನಮ್ಮ ಹತ್ರ ಜಗಳ ಮಾಡ್ಲಿಕ್ಕೆ ಬಂದಿಲ್ಲ, ನಾನು ಹೇಳಿಕ್ಕೆ ಬಂದಿದ್ದೇನೆ ಗೋ ವಿಷಯ. ಇದು ಸರ್ ಗೌರ್ಮೆಂಟಿಂದ ಬಂದಿದ್ದು, ಯಾವ ರೀತಿ ಕಟ್ಟಿದ್ರಿ, ನಾನು ಮ್ಯಾಪ್ ಕೊಡಿ ಸರ್. ಫಸ್ಟ್ ಮ್ಯಾಪ್ ಕೊಟ್ಟಿದ್ವಿ, ಹಳಿಯಾಗ ಮ್ಯಾಪು ಹೀಗೆ ಕೊಟ್ಬಿಟ್ಟೆ, ಹಳಿಯಾಗ ನಾನು ಅಪ್ಲಿಕೇಶನ್ ಕೊಡ್ತೀನಿ ಅಂತ ಹೇಳಿದ್ರು ಹೀಗೆ ತಗೊಂಡು, ಅದು ರಾಂಗ್ ಇದೆ. ಕಡೆಗೆ ಮತ್ತೆ ನಾನು RTI ಮೇಲೆ ಕೇಳಿದೆ ಅವರಿಗೆ, ಸರ್ ನನಗೆ ಇದು ಗೋಶಾಲೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ. ಕಡೆಗೆ ಒಂದು ಮ್ಯಾಪ್ ಕೊಟ್ಟರು, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಈಗ ನನ್ನ ಕಡೆ, ಮ್ಯಾಪ್ ಕೊಟ್ಟರು. ಅದು ಎರಡು ನೋಡಿದರೆ ಸ್ವಲ್ಪ ಚೇಂಜಸ್ ಇದೆ ಆಗಲಿ ಅಂತ. ಮತ್ತು ಅವರಿಗೆಲ್ಲ ಆಡಳಿತಾತ್ಮಕ ಎಲ್ಲ ನಾನು ಕರೆಕ್ಟಾಗಿ ನಾನು ಕೇಳಿದೆ ಅವರಿಗೆ, RTI ಎಲ್ಲ ಕಾಪೀಸ್ RTI ಕಾಪಿ ಇರ್ತದೆ. ಸಂಘಟನೆಯ ಗಜೇಂದ್ರ ನಾಯಕ್, ಶರತ್, ಅಮಿತ್ ಮಾಳಸೇಕರ್, ಸೂರ್ಯಕಾಂತ ಕಳಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.